ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತಾ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. LSG ವಿರುದ್ಧ ಮುಂಬೈ ಇಂಡಿಯನ್ಸ್ ತಂಡ 12 ರನ್ಗಳ ಅಂತರದಲ್ಲಿ ಸೋಲನ್ನ ಕಂಡಿದೆ. ಮೊದಲು ಬ್ಯಾಟಿಂಗ್ ಮಾಡಿದಂತ ಲಕ್ನೋ 203 ರನ್ ಗಳಿಸಿತ್ತು. ಗುರಿ ಬೆನ್ನಟ್ಟಿದಂತ ಮುಂಬೈ ಕೇವಲ 191 ರನ್ ಗಳಿಸಲಷ್ಟೇ ಸಾಧ್ಯವಾಯಿತು. ಸೋಲಿನ ಬಳಿಕ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ನಿರಾಸೆಗೊಂಡು ಸೋಲಿನ ಸಂಪೂರ್ಣ ಜವಾಬ್ದಾರಿಯನ್ನ ನಾನೇ ತೆಗೆದುಕೊಳ್ತೇನೆ ಎಂದಿದ್ದಾರೆ. ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಮುಂಬೈ ಇಂಡಿಯನ್ಸ್ ತಂಡ ಸೋಲ್ತಾ ಇದ್ದಂತೆ ನಾಯಕ ಹಾರ್ದಿಕ್ ಪಾಂಡ್ಯ ಜೋರಾಗಿ ಎತ್ತಿದ್ದಾರೆ. ಈ ಸೀಸನ್ನ 3ನೇ ಸೋಲಿನಿಂದ ನಿರಾಸೆಗೊಂಡಂತ ಪಾಂಡ್ಯ ಪಂದ್ಯ ಮುಗಿದ ನಂತರ ತುಂಬಾ ಭಾವುಕರಾಗಿದ್ರು. ನಿರಾಸೆಯಿಂದ ಮುಖ ಕೆಳಗೆ ಮಾಡಿ ನಿಂತಿರುವ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಈ ಫೋಟೋದಲ್ಲಿ ಅಳ್ತಾ ಇರುವಂತೆ ಕಾಣ್ತಾ ಇದೆ. ತಿಲಕ್ ವರ್ಮಾರನ್ನ ರಿಟೈರ್ಡ್ ಔಟ್ ಮಾಡಿಸಿ ಮಿಚೆಲ್ ಸ್ಯಾಂಟ್ನರ್ ಅನ್ನ ಮೈದಾನಕ್ಕೆ ಇಳಿಸಿದಂತ ಮುಂಬೈ ಇಂಡಿಯನ್ಸ್ ತಂಡದ ಮ್ಯಾನೇಜ್ಮೆಂಟ್ನ ನಡೆಗೆ ಭಾರಿ ಟೀಕೆ ವ್ಯಕ್ತವಾಗ್ತಾ ಇದೆ. 204 ರನ್ನ ಚೇಸಿಂಗ್ನ ವೇಳೆ ತಿಲಕ್ ವರ್ಮಾ ಇಂಪ್ಯಾಕ್ಟ್ ಸಬ್ ಆಗಿ ಮೈದಾನಕ್ಕೆ ಇಳಿದಿದ್ರು. ಆದರೆ 23 ಎಸೆತಗಳಲ್ಲಿ ಕೇವಲ 25 ರನ್ ಬಾರಿಸಿದ್ದು ತಂಡದ ಸಿಟ್ಟಿಗೆ ಕಾರಣವಾಗಿತ್ತು. ಇದರಿಂದಾಗಿ ಚೇಸ್ ಮುಗಿಸೋಕೆ ಇನ್ನು 7 ಎಸೆತಗಳಲ್ಲಿ 22 ರನ್ ಬೇಕಿತ್ತು. ಈ ವೇಳೆ ತಿಲಕ್ ವರ್ಮಾರನ್ನ ರಿಟೈರ್ಡ್ ಹಟ್ ಮಾಡಿಸಿ ಮಿಚೆಲ್ ಸ್ಯಾಂಟ್ನರ್ ಅನ್ನ ಮೈದಾನಕ್ಕೆ ಇಳಿಸಲಾಗಿತ್ತು. ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ನಾಯಕ ರಿಷಬ್ ಪಂತ್ ಅವರು ಬ್ಯಾಟಿಂಗ್ನಲ್ಲಿ ಮತ್ತೆ ಫೇಲ್ಯೂರ್ ಆಗಿದ್ದಾರೆ. ಕೇವಲ 2 ರನ್ಗೆ ವಿಕೆಟ್ ಒಪ್ಪಿಸಿದ್ದಾರೆ. ಮುಂಬೈ ವಿರುದ್ಧ ಲಕ್ನೋ ತಂಡದ ಕ್ಯಾಪ್ಟನ್ ರಿಷಬ್ ಪಂತ್ ಉತ್ತಮ ಪರ್ಫಾರ್ಮೆನ್ಸ್ ನೀಡ್ತಾರೆ ಅಂತ ಫ್ಯಾನ್ಸ್ ಕೂಡ ಕಾಯ್ತಾ ಇದ್ರು. ಆದರೆ ರಿಷಬ್ ಪಂತ್ ಕೇವಲ 6 ಬಾಲ್ಗಳಲ್ಲಿ 2 ರನ್ ಗಳಿಸಿ ಕ್ಯಾಚ್ ಕೊಟ್ಟರು. ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಯುವ ವೇಗಿ ಮಥೀಶಾ ಪತಿರಾಣ ಮಹೇಂದ್ರ ಸಿಂಗ್ ಧೋನಿ ಅವರನ್ನ ಹಾಡಿ ಹೋಗಲಿದ್ದಾರೆ. ಚೆನ್ನೈ ಸೂಪರ್ ಕಿಂಗ್ಸ್ ಸೋಷಿಯಲ್ ಮೀಡಿಯಾಗೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದಂತ ಪತಿರಾಣ, ಮಹೇಂದ್ರ ಸಿಂಗ್ ಧೋನಿ ನನಗೆ ತಂದೆಯಂತೆ. ಅವರು ನನ್ನ ಕ್ರಿಕೆಟ್ ಫಾದರ್. ಅವರ ಸಲಹೆಗಳಿಂದಾಗಿ ನಾನು ಇಂದು ಈ ಮಟ್ಟವನ್ನು ತಲುಪಿದ್ದೇನೆ ಎಂದಿದ್ದಾರೆ. ಧೋನಿ ಯಾವಾಗ IPLನಿಂದ ನಿವೃತ್ತಿ ಘೋಷಣೆ ಮಾಡ್ತಾರೆ ಅನ್ನೋ ಚರ್ಚೆ ಆಗ್ತಾನೇ ಇದೆ. ಈ ನಡುವೆ ಕೆಲ ದಿನಗಳ ಹಿಂದೆಯೇ ಧೋನಿ, ನಾನು ವೀಲ್ ಚೇರ್ನಲ್ಲಿದ್ದರೂ ಕೂಡ CSK ಫ್ರಾಂಚೈಸಿ ನನ್ನನ್ನು ಎಳೆದುಕೊಂಡು ಬಂದು ಆಡಿಸುತ್ತೆ ಎಂದಿದ್ರು. ಈಗ ಈ ಬಗ್ಗೆ ಫೋಟೋ ಕೂಡ ಎಡಿಟ್ ಮಾಡಲಾಗಿದೆ. 2050ರ IPLನಲ್ಲಿ ಧೋನಿ ವೀಲ್ ಚೇರ್ನಲ್ಲಿ ಮೈದಾನದಲ್ಲಿ ಕುಳಿತಂತೆ ಇವರ ಪಕ್ಕ ವಿರಾಟ್ ಕೊಹ್ಲಿ ಅವರ ಮಗ ಅಕಾಯ್ ನಿಂತಂತೆ ಫೋಟೋವನ್ನು ಎಡಿಟ್ ಮಾಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತಿದ್ದಾರೆ. ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಮುಂಬೈ ಇಂಡಿಯನ್ಸ್ ಪರ ರೋಹಿತ್ ಶರ್ಮಾ ಕಣಕ್ಕಿಳಿದಿರಲಿಲ್ಲ. ಇದಾಗ್ಯೂ ತಂಡದ ನಾಯಕ ಹಾರ್ದಿಕ್ ಪಾಂಡ್ಯಗೆ ಕೆಲ ಸಲಹೆಗಳನ್ನು ನೀಡೋಕೆ ರೋಹಿತ್ ಶರ್ಮಾ ಮೈದಾನಕ್ಕೆ ಆಗಮಿಸಿದ್ರು. ಆದರೆ ಅತ್ತ ರೋಹಿತ್ ಶರ್ಮಾ ಮಾತನಾಡ್ತಾ ಇದ್ರೆ ಇತ್ತ ಹಾರ್ದಿಕ್ ಪಾಂಡ್ಯ ಅವರ ಮಾತನ್ನು ನಿರ್ಲಕ್ಷಿಸಿ ಹೊರಟು ಹೋಗಿದ್ದಾರೆ. ಈ ಸನ್ನಿವೇಶ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಇದೀಗ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ನ್ಯೂಜಿಲೆಂಡ್ ಮತ್ತು ಪಾಕಿಸ್ತಾನ ನಡುವಿನ ODI ಸರಣಿಯ 3ನೇ ಪಂದ್ಯದಲ್ಲಿ ಒಂದು ಭಯಾನಕ ಘಟನೆ ನಡೆದಿದೆ. ಬೇ ಓವಲ್ನಲ್ಲಿ ನಡೆದಂತ ಈ ಪಂದ್ಯದ ವೇಳೆ ಪಾಕಿಸ್ತಾನದ ಬ್ಯಾಟ್ಸ್ಮನ್ ಇಮಾಮ್ ಉಲ್ ಹಕ್ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ರನ್ ಗಳಿಸಲು ಓಡ್ತಾ ಇರುವಾಗ ನ್ಯೂಜಿಲೆಂಡ್ ಆಟಗಾರ ಮಾಡಿದಂತ ಥ್ರೋ ಅವರ ಹೆಲ್ಮೆಟ್ಗೆ ನೇರವಾಗಿ ತಗುಲಿ ಚೆಂಡು ಅದರೊಳಗೆ ಹೋಯಿತು. ಇದರಿಂದಾಗಿ ಅವರ ಮುಖಕ್ಕೆ ತೀವ್ರ ಗಾಯಗಳಾಗಿ ತಕ್ಷಣ ನೆಲಕ್ಕೆ ಬಿದ್ದಿದ್ರು. ಕೆನಡಾ ರಾಷ್ಟ್ರೀಯ ಕ್ರಿಕೆಟ್ ತಂಡದ ನಾಯಕ ನಿಕೋಲಸ್ ಕ್ರೀಟನ್ ಅವರನ್ನ ಬಾರ್ಬಡೋಸ್ ಪೊಲೀಸರು ಬಂಧಿಸಿದ್ದಾರೆ. ಗ್ರಾಂಟ್ಲಿ ಆಡಮ್ಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅವರನ್ನ ವಶಕ್ಕೆ ತೆಗೆದುಕೊಳ್ಳಲಾಗಿದ್ದು ಸುಮಾರು 9 ಕಿಲೋಗ್ರಾಂ ಗಾಂಜಾ ಸಾಗಿಸ್ತಾ ಇದ್ದ ಆರೋಪದ ಮೇಲೆ ಈ ಕ್ರಮ ಕೈಗೊಳ್ಳಲಾಗಿದೆ. ವಿರಾಟ್ ಕೊಹ್ಲಿ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಖಾಸಗಿ ಕಾರ್ಯಕ್ರಮದಲ್ಲಿ ನಿರೂಪಕರು ವಿರಾಟ್ಗೆ ನಿಮ್ಮ ವೃತ್ತಿ ಜೀವನದ ಮುಂದಿನ ದೊಡ್ಡ ಗುರಿ ಯಾವುದು ಎಂದು ಪ್ರಶ್ನಿಸಿದರು. ಇದಕ್ಕೆ ಕೊಹ್ಲಿ, ವಿಶ್ವಕಪ್ ಗೆಲ್ಲುವುದು ನನ್ನ ದೊಡ್ಡ ಗುರಿ ಎಂದಿದ್ದಾರೆ. ಇದರೊಂದಿಗೆ 2027ರ ಏಕದಿನ ವಿಶ್ವಕಪ್ವರೆಗೂ ಕೂಡ ತಂಡದಲ್ಲಿ ಮುಂದುವರಿಯುವ ಸುಳಿವನ್ನ ಕೊಟ್ಟಿದ್ದಾರೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.